ಇದು ನೋಡಿ ಹುಳಿ ಉಪ್ಪಿಟ್ಟು ಪುಲ್ಸು ಉಪ್ಪಿಂಡಿ ಅಂತೀವಿ ನಾವು. ಮಾಡ್ಕೊಳ್ಳಿ, ಚಳಿಗೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ನೋಡಿ 1.5 ಲೋಟ ಅಕ್ಕಿ ಫ್ರೈ ಮಾಡ್ಕೊಂಡಿದ್ದೀನಿ ಕೆಂಪಗೆ. ಘಮ ಬರುತ್ತೆ ಬಿಡಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಕಡೆ ಒಂದು 2-3 ಸರಿ ಅನ್ಸ್ಕೊಂಡ್ರೆ ಸಾಕು. ರವೆ ಥರ ಆಗುತ್ತೆ. ಹಿಟ್ಟು ರವೆ ಎರಡೂ ಇರುತ್ತೆ, ಜಡಿ ಹಿಡಿಯೋದು ಬೇಡ. ಇದಕ್ಕೆ 1.5 ಲೋಟಕ್ಕೆ 350 ಗ್ರಾಮಷ್ಟು ಸಾಂಬಾರು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇಷ್ಟು ತಗೊಂಡಿದ್ದೀನಿ. 1 ಲೋಟ ಅಂದರೆ 1 ನಿಂಬೆ ಹಣ್ಣು ಗಾತ್ರ ಹುಣಸೆ ಹುಳಿ ಹಿಂಡಿಟ್ಕೊಂಡಿದ್ದೀನಿ. ಇದು ನೋಡಿ, ಬೆಲ್ಲ, ಸ್ವಲ್ಪ ಕಲ್ಲುಪ್ಪು ಇಷ್ಟು ಹಾಕ್ಕೊಳ್ಳಿ. ಸಖತ್ತಾಗಿರುತ್ತೆ. ಕುಕ್ಕರಲ್ಲಿ ಮಾಡೋದು ತರಿಸ್ತೀನಿ ಈಸಿಯಾಗಿ. ಎಣ್ಣೆ, ಸಾಸಿವೆ, ಇಂಗು, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ ಇವಿಷ್ಟು ಕೆಂಪಗಾದ್ಮೇಲೆ ನೋಡಿ, ಇವಾಗ ನಾನು ತೋರಿಸ್ದೆ ಅಲ್ವಾ ಈರುಳ್ಳಿ ಎಲ್ಲ, ಅದೆಲ್ಲ ಒಂದೊಂದಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಕುಕ್ಕರ್ ಕೈಯಲ್ಲಿ ತಗೊಂಡು ಹಿಂಗೆ ತಿರುವಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಗ ಫ್ರೈ ಆಗುತ್ತೆ. ಮೊದಲು ನಮ್ಮ ಅಜ್ಜಿ ಒಲೆ ಮೇಲೆ ಮಾಡ್ತಿದ್ರು, ಅವರಷ್ಟೇ 2 ಕಡೆ ಬಟ್ಟೆ ಹಿಡ್ಕೊಂಡು ಹಿಂಗೆ ಕುದಿಸೋದು ಅಷ್ಟೇ. ನೋಡಿ, ಇವಾಗೆಲ್ಲ ಹಾಕ್ಬಿಟ್ಟು ನಾವು ತೆಗೆದಿಟ್ಟಿರೋದೆಲ್ಲ ಉಪ್ಪು, ಬೆಲ್ಲ, ಅರಿಶಿನ ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಥರ ಕಲಸಿ. ಆ ಕುಕ್ಕರ್ ಒಂದ್ಸರಿ ಕೈಯಲ್ಲಿ ಎತ್ಕೊಂಡೇ ಕಲಸಿ, ಚೆನ್ನಾಗಿರುತ್ತೆ. ಹುಳಿನೂ ಹಾಕ್ಬಿಟ್ಟು 1 ಲೋಟಕ್ಕೆ 3.25 ಲೋಟ ಲೆಕ್ಕದಲ್ಲಿ ನೀರು ಹಾಕ್ಕೋಬೇಕು. 1.25 ಲೋಟಕ್ಕೆ ನಾನು 5.25 ಹಾಕ್ತಾಯಿದ್ದೀನಿ. ಸ್ವಲ್ಪ ಮುದ್ದೆ ಥರ ಇದ್ರೇ ಚೆನ್ನಾಗಿರುತ್ತೆ ಇದು. ನೋಡಿ, ಹುಳಿ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಇದು ಕುದೀತಾ ಇರುತ್ತೆ. ಈ ರವೆ ಎತ್ಕೊಂಡು ಹಾಕ್ಬಿಡಿ. ಈ ಮುದ್ದೆ ಕೋಲು ಇರುತ್ತಲ್ವ, ಅದು ತಗೊಂಡು ತಿರುವುತ್ತಾ ಹಾಕ್ಕೊಳ್ಳಿ. ಈ ರವೆ ಮಿಕ್ಸಿಗೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಬೀಸೋ ಕಲ್ಲಲ್ಲಿ ಮೊದಲು ತಿರುವ್ಕೊಂಡು ಮಾಡ್ತಿದ್ವಲ್ಲ, ಯಾವಾಗ ಬೇಕೋ ಆವಾಗೇ ತಿರುವು ಮಾಡ್ತಾಯಿದ್ದಿದ್ದು, ಅಷ್ಟೇ ಚೆನ್ನಾಗಿ ಬರುತ್ತೆ. ಇದೂ ಇಟ್ಟಿಟ್ಟು ರವೆ ಥರ ಇರುತ್ತಲ್ವ, ಸೇಮ್ ಟೇಸ್ಟ್ ಬರುತ್ತೆ. ಪಲ್ಸ್ ಕಡೆ ಹಾಕ್ಕೋಬೇಕು ಮಿಕ್ಸಿಗೆ. ಈ ಥರ ತಿರುವುತ್ತಾ ಸ್ವಲ್ಪ ರವೆ ಹಾಕ್ಕೊಂಡು ತಿರುವಿ. ಇವಾಗ ತಿರುವುತ್ತಾ ಗಟ್ಟಿ ಆಗುತ್ತೆ. ರವೆ ಎಲ್ಲ ಕೆಳಗೆ ಕೂತ್ಕೊಂಡ್ಬಿಡುತ್ತೆ, ತಿರುವುತ್ತಾನೇ ಇರಬೇಕು. ಈಗೆಲ್ಲ ಆದಮೇಲೆ ನೋಡಿ, ಈ ಥರ ಗಟ್ಟಿ ಸ್ವಲ್ಪ ಆದ ತಕ್ಷಣ ಕೋಲು ತೆಗೆದುಬಿಟ್ಟು ಮುಚ್ಚಿಬಿಟ್ಟು ಒಂದೇ ಸರಿ ಸುಯಿ ಅನಿಸಿ ಸಾಕು. ಇದಕ್ಕೆ ಜಾಸ್ತಿ ಒಂದು ವಿಸಿಲ್ ಕೂಡ ಕೂಗಿಸ್ಬೇಡಿ. ಆ ಸುಯಿ ಅಂದರೆ ಸಾಕು. ಇವಾಗ ಈರುಳ್ಳಿ ಎಲ್ಲ ಕೆಳಗೆ ಕೂತಿರುತ್ತೆ. ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿ ಇನ್ನೊಂದು ಸ್ವಲ್ಪ ಹಾಕ್ಬಿಡಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಯಾರಿಗೆ ಎಷ್ಟು ಬೇಕೋ ಬಡಿಸ್ಕೊಂಡು ಹೋಗ್ತೀನಿ. ಸಖತ್ತಾಗಿದೆ ಅಂತಾರೆ ಎಲ್ಲರೂ ರೆಡಿ ಆದಮೇಲೆ ಇದು ಕುಕ್ಕರ್ ಕೂಗಿಸ್ಬಿಟ್ಟು ತಗೊಂಡು ಬಂದು ಹಾಲಲ್ಲಿ ಇಟ್ಕೊಂಡು ಅಷ್ಟರೊಳಗೆ ತಟ್ಟೆಗಳು, ಲೋಟಗಳು ರೆಡಿ ಇಟ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ತಿನ್ನಿ. ಶನಿವಾರ ಭಾನುವಾರ ಮಾಡ್ಕೊಳ್ಳಿ. ಎಲ್ಲರೂ ಮನೇಲಿ ಇರ್ತಾರಲ್ವಾ, ತುಂಬ ಚೆನ್ನಾಗಿ ಮಜಾ ಮಾಡ್ಕೊಂಡು ತಿನ್ಬೋದು. ತಟ್ಟೆಗೆ ಎಷ್ಟು ಬೇಕೋ ಬಡಿಸ್ಕೊಳ್ಳಿ. ಇದ್ರ ಮೇಲೆ ಬಿಸಿ ಮೇಲೆ ತುಪ್ಪ ಹಾಕಬೇಕು. ಉಪ್ಪಿಟ್ಟಿನ ಘಮ ತುಪ್ಪ ಬಿದ್ದ ತಕ್ಷಣ ಡಬಲ್ ತ್ರಿಬಲ್ ಆಗಿಬಿಡುತ್ತೆ. ಇದನ್ನ ಎತ್ಕೊಂಡು ಆ ಈರುಳ್ಳಿ ಜೊತೆ ಬಾಯಿಗಿಡ್ಬೇಕು. ನೋಡಿ, ಎಷ್ಟು ಈರುಳ್ಳಿ ಆದರೂ ಹಾಕ್ಕೊಳ್ಳಿ, ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು. ಈರುಳ್ಳಿ ಎಷ್ಟು ಬೇಕೋ ಹಾಕ್ಕೊಂಡು ಮಾಡಿಕೊಂಡು ಏನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ.